ಹಾಯ್ ನಮಸ್ತೆ. ನಿಮಗೆ ಸರೋಸ್ ಕಿಚನ್ಗೆ ಸ್ವಾಗತ ಮಾಡುತ್ತಾ ಇವತ್ತೊಂದು ಸ್ವೀಟ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಕುಂಬಳಕಾಯಿ, ಸಿಹಿ ಕುಂಬಳಕಾಯಿ ಹಣ್ಣಾಗಿರುವಂಥದ್ದು. ಇದನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ಬಿಡಿಸ್ಕೊಂಡು ಸ್ಕ್ರೇಪ್ ಮಾಡ್ಕೊಂಡಿದ್ದೀವಿ. ಮತ್ತು 1-2 ಟೇಬಲ್ ಸ್ಪೂನಷ್ಟು ಗೀ ಹಾಕ್ಕೊಂಡು ಇದನ್ನು ರೋಸ್ಟ್ ಮಾಡ್ತಾ ಬರೋದು. ಮಧ್ಯದಲ್ಲಿ ಇದಕ್ಕೆ ಸ್ವಲ್ಪ ನೋಡಿ ಹೀಗೆ ರೋಸ್ಟ್ ಆಗ್ತಾ ಬರುವಾಗ ನಾವು ಸ್ವಲ್ಪ ಅರ್ಧ ಕಪ್ಪಷ್ಟು ಹಾಲು ಹಾಕಿದ್ದೀನಿ. ಅಂದರೆ ಅದು ಬೇಯಬೇಕಲ್ವ, ಅದಕ್ಕಾಗಿ ನೀರೆಂತ ಹಾಕಲ್ಲ, ಇದಕ್ಕೆ ಹಾಲು ಹಾಕ್ಕೊಳ್ಬೇಕು. ನೋಡಿ, ಒಂದು ಅರ್ಧ ಕಪ್ಪಷ್ಟು ಹಾಲು ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಈಗ ಇದು ಬೇಯ್ತಾ ಇರುವಾಗ ನಾವು ಬೆಲ್ಲವನ್ನು ಆ್ಯಡ್ ಮಾಡುವಂಥದ್ದು. ಈಗ ನೋಡಿ ಇಷ್ಟು ಆಗಿದೆ. ಇದು ಹಾಲಿನ ಅಂಶವನ್ನೆಲ್ಲ ಹೀರಿಕೊಂಡು ಅರ್ಧದಷ್ಟು ಬೆಂದಿದೆ. ಈಗ ಇದಕ್ಕೆ ಬೆಲ್ಲ, ಕುಟ್ಟಿ ಪುಡಿ ಮಾಡಿದಂಥ ಬೆಲ್ಲವನ್ನು ಹಾಕೋದು. ಒಂದು ಬೌಲಷ್ಟು, ಚಿಕ್ಕ ಬೌಲಲ್ಲಿ ಒಂದು ತೊಗೊಂಡಿದ್ದೀನಿ ಅಷ್ಟೇ. ಈಗ ನೋಡಿ, ಈಗ ಬೆಲ್ಲ ಕರಗಿ ಈ ಥರ ನೀರಾಯಿತು. ಈಗ ಪುನಃ ಅದು ಬೇಯುತ್ತೆ, ತಳ ಹಿಡಿಯೋದಾಗಿ ಕೈ ಆಡ್ತಾ ಇರಬೇಕು. ನೋಡಿ, ಈಗ ಸೈಡೆಲ್ಲ ಈಗ ಬಿಟ್ಕೊಂಡು ಇದಾಗ್ತಾ ಇದೆ. ಈ ಟೈಮಲ್ಲೇ ಇದಕ್ಕೆ 2 ಅಥವಾ 3 ಟೇಬಲ್ ಸ್ಪೂನು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಮಿಲ್ಕ್ ಮೇಡ್, ಕಂಡೆನ್ಸ್ ಮಿಲ್ಕ್. ನಾವು 3 ಟೇಬಲ್ ಸ್ಪೂನಷ್ಟು ಹಾಕಿದ್ದೇವೆ. ಈ ಥರ ಈಗ ಕೈ ಆಡ್ತಾ ಇರಬೇಕು. ಈ ಟೈಮಲ್ಲಿ ನಾವು ಜಾಸ್ತಿ ಕೈ ಆಡಬೇಕು, ಯಾಕಂದರೆ ತಳ ಹಿಡಿಬಾರ್ದು ಅಂತ. ಮಿಕ್ಸ್ ಮಾಡ್ತಾ ಇರಬೇಕು. ಮತ್ತು 2 ಚಿಟಿಕೆಯಷ್ಟು ಏಲಕ್ಕಿ, ನಾವು ಏಲಕ್ಕಿ ಪುಡಿ ಹಾಕಿಲ್ಲ, ನಮ್ಮಲ್ಲಿ ಇಲ್ಲ ಅಂಥೇಳಿ ಏಲಕ್ಕಿ ಬೀಜವನ್ನು ಹಾಕಿದ್ದೇವೆ. 2 ಬೀಜ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ನಾವೀಗ ಡ್ರೈ ಫ್ರೂಟ್ಸನ್ನು ಹುರ್ಕೊಳ್ವ. 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಕ್ಯಾಶು ಮತ್ತು ಗೋಡಂಬಿ ಎರಡನ್ನೇ ಹಾಕ್ಕೊಳ್ಳೋದು. ಸ್ವಲ್ಪ ಪುಡಿ ಮಾಡಿಕೊಂಡು ಅಥವಾ ಕಟ್ ಮಾಡಿಕೊಂಡು, ಈಗ ಅದು ಮಧ್ಯದಲ್ಲಿ ಮಿಕ್ಸಾಗಿ ಬಾಯಿಗೆ ಸಿಗಬೇಕು ನಮಗೆ ತಿನ್ನುವಾಗ, ಆಗ ಅದು ಚೆಂದ ಇರುತ್ತೆ ತಿನ್ನೋಕ್ಕೆ. ನೋಡಿ, ಈಗ ಇದು ರೋಸ್ಟ್ ಆಗಿ ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ, ತುಪ್ಪ ಸಮೇತ ಆ್ಯಡ್ ಮಾಡ್ಕೊಂಡಿದ್ದೇವೆ. ಈಗ ಇದು ಸ್ವಲ್ಪ ಹೊತ್ತು ಕೈ ಆಡ್ತಾ ಇದ್ದರೆ ರೋಸ್ಟ್ ಆಗುತ್ತೆ. ರೋಸ್ಟ್ ಆಗ್ತಾ ಬರ್ತಾ ಇದೆ, ಸೈಡೆಲ್ಲ ಆಯಿಲ್ ಬಿಟ್ಕೊಳ್ತಾ ಬರ್ತಾ ಇದೆ. ಈಗ ನೋಡಿ, ಕಲರ್ ಚೇಂಜ್ ಆಗ್ತಾ ಬಂತಲ್ವ. ಇದಕ್ಕೆ ಬೇರೆ ಕಲರ್ಸ್ ಅಂತ ಹಾಳು ಮಾಡೋದು ಬೇಡ. ಇದು ಯಾಕಂದರೆ ನ್ಯಾಚುರಲ್ ಕಲರ್ ಕೊಡುತ್ತೆ. ಇದು ಕುಂಬಳಕಾಯಿದು ಆರೆಂಜ್ ಕಲರ್ ಪ್ಲಸ್ ಬೆಲ್ಲದ್ದು ಕಲರ್ ಅಂದಾಗ ಒಂದು ಒಳ್ಳೆ ಪರಿಮಳ ಕೊಡುತ್ತೆ, ಜೊತೆಗೆ ಅಷ್ಟೇ ಚೆಂದದೊಂದು ಕಲರ್ ಕೊಡುತ್ತೆ. ನಾವು ಕಲರ್ ಆ್ಯಡ್ ಮಾಡೋ ಟೈಪ್. ಇದು ನೋಡಿ ಎಷ್ಟು ಚೆಂದ ಆಯಿತು. ಈಗ ರೆಡಿ ಆಯ್ತು ಇದು. ಹೀಗೆ ಮಾಡ್ತಾಯಿದ್ರೆ ಇದನ್ನು ಬೇಕಿದ್ದರೆ ತುಪ್ಪ ಸವರಿದ ತಟ್ಟೆಗೆ ಹಾಕಿ ಕಟ್ಟು ಮಾಡ್ಬೋದು. ಹಾಗೆ ಹಲ್ವಾ ಥರ ಸರ್ವನ್ನು ಮಾಡ್ಬೋದು. ನಾವು ಈ ಥರ ಹಲ್ವಾ ಥರ ಸರ್ವ್ ಮಾಡ್ಕೊಂಡಿದ್ದೇವೆ. ಈಗ ರೆಡಿ ಟು ಸರ್ವ್. ಇದು ಚೆನ್ನಾಗಿದೆ. ಈಗ ನಮ್ಮ ಕುಂಬಳಕಾಯಿ ಹಲ್ವಾ ರೆಡಿಯಾಗಿದೆ.